ಫತೆ ಇಂದ ಅಲ್ಟನ್ ಹೋಗ್ತಾ ಇದ್ದೀವಿ. YPF ಅಂತೇಳಿ ಪೆಟ್ರೋಲ್ ಸ್ಟೇಷನ್ ನೋಡಿ, YPF ಅಂತ ಇರುತ್ತೆ. ಚಿಕ್ಕ ಚಿಕ್ಕ ಮನೆಗಳು, ಗಿಡ ಮರಗಳು ಏನಿರಲ್ಲ ಇಲ್ಲಿ. ಪಟಗೋನಿಯಾ ಏರಿಯಾದಲ್ಲಿ ಆಲ್ಮೋಸ್ಟ್ ಡೆಸರ್ಟೆಡ್ ಲುಕ್ ಇರುತ್ತೆ ನೋಡ್ರಿ. ಈಗ ಈ ಥರ ಈಗ ಶ್ರಬ್ಸ್ ಇದೆ ನೋಡ್ರಿ, ಇಲ್ಲಿ ಇರ್ತದೆ. ಇದು ಮಳೆ ಬರೋಲ್ಲ. ರೈನ್ಫಾಲ್ ತುಂಬ ಕಡಿಮೆ ಇರುತ್ತೆ, ಆದರೆ ಪ್ಯಾಸಿಫಿಕ್ ಓಷನಿಂದ ವಿಂಡ್ ಹ್ಯುಮಿಡಿಟಿ ಹೆಚ್ಚು ತಗೊಂಡು ಬಂದು ಮೌಂಟೇನ್ಸ್ಗೆ ಹಿಟ್ಟಾಗಿ ಅಲ್ಲಿ ಸ್ನೋ ಆಗುತ್ತೆ. ಸ್ನೋ ಕರಗಿ ಅದು ಗ್ಲೇಷಿಯರ್ಸ್ ಕರಗಿ ನೀರಾಗಿ ಅದು ನದಿ ಆಗುತ್ತೆ ನೋಡಿ. ಅಲ್ಲಿ ನದಿ ಇದೆ, ನೋಡ್ಬೋದು, ನದಿ ಇದೆ. ಒಳ್ಳೆ ಕ್ಲಿಯರ್ ಪ್ಯೂರ್ ನೀರು ಇರ್ತದೆ ನೋಡ್ಲಿಕ್ಕೆ. ತುಂಬ ಲೇಕ್ಸು ನದಿಗಳು ತುಂಬ ಇದ್ದಾವೆ, ಆದರೆ ಮಳೆ ಇಲ್ಲ. ಇದೊಂಥರ ನೋಡಿ ಹೇಗಿದೆ ವಿಚಿತ್ರ. ನದಿಗಳು ಇರ್ತವೆ, ಲೇಕ್ಸ್ ಇರ್ತವೆ ದೊಡ್ಡ ದೊಡ್ಡವು, ಆದರೆ ಭೂಮಿಗೆ ಮಳೆ ಇರೋದಿಲ್ಲ ನೋಡ್ರಿ ಹೆಂಗೆ ಒಣಗಿದೆ ಎಲ್ಲ. ಇದು ಕಾಮನ್ ಪ್ಯಾಟಗೋನಿಯಾ ರೀಜನಲ್ಲಿ. ದಿಸ್ ಈಸ್ ದ ಕಾಮನ್ ಸೀನ್. ಮರಗಳು ಎಲ್ಲೆಲ್ಲಿ ನಿಮಗೆ ಕಾಣ್ತಾವಲ್ಲ ಅವೆಲ್ಲ ಬೆಳೆಸಿರೋ ಮರಗಳು, ಅವು ನೀರು ಹಾಕಿ. ಸೊ ಇಲ್ಲಿ ಒಂದೇ ಒಂದು ಅವ್ರು ಮಾಡೋದಂದರೆ ಕ್ಯಾಟಲ್ ಫಾರ್ಮಿಂಗು, ಆಮೇಲೆ ಗೋಟು, ಶೀಪ್ಸು, ಆ ಥರದ್ದೆಲ್ಲ ಮಾಡಿ ಜೀವನ ಮಾಡಬೇಕಿಲ್ಲಿ. ಆಮೇಲೆ ಇದು ಏನು ಟೂರಿಸಮ್, ಇದನ್ನೆಲ್ಲ ನೋಡಲಿಕ್ಕೆ ಜನ ಬರ್ತಾರಲ್ಲ, ಆ ಥರದ್ದೊಂದು ನೋಡಿರಿ. ಈ ಥರ ಡೆಸರ್ಟೆಡ್ ಲುಕ್ ನೋಡೋಕ್ಕೆ ಸೀನ್ರಿ ಅವರೆಲ್ಲ ಚೆನ್ನಾಗಿರುತ್ತೆ, ಆದರೆ ಜೀವನ ಮಾಡೋದು ಕಷ್ಟ ಈ ಜನಗಳಿಗೆ. ಟೋಲ್ ಗೇಟ್ ನೋಡ್ರಿ ಹೇಗಿದೆ, ಎಲ್ ಕಲಾಫತೆ ಟೋಲ್ ಗೇಟ್. ಕ್ಯಾಟಲ್ ಫಾರ್ಮಿಂಗ್ ಅಂತೇಳಿ ಮಾಡ್ತಾರಲ್ಲ, ಅದಕ್ಕೆಲ್ಲ ಈ ಗೌರ್ಮೆಂಟ್ನವರು ಪ್ರಾವಿಷನ್ಸ್ ಮಾಡ್ತಾರೆ, ಅಂದರೆ ಸಬ್ಸಿಡೈಸ್ಡ್ ಥರ ಮಾಡ್ತಾರಂತೆ. ನೀವಿಲ್ಲಿ ಫೆನ್ಸ್ ನೋಡ್ಬೋದು ನೋಡಿರಿ, ಫಾಸ್ಟಾಗಿ ಹೋಗ್ತಾ ಇದೆ ವೆಹಿಕಲ್ಲು. ನೀವು ಈ ಫೆನ್ಸ್ ಫಿಗರ್ ಔಟ್ ಮಾಡಿದರೆ ಇಲ್ಲಿ ನೋಡಿರಿ, ಫೆನ್ಸ್ ಇದು ಕಾಣ್ತಾ ಇದೆಯಲ್ಲ, ಲೈಟಾಗಿ ಫೆನ್ಸ್ ಹಾಕಿರ್ತಾರೆ. ಇದು ಪ್ರೈವೇಟ್ ಕ್ಯಾಟಲ್ ಫಾರ್ಮರ್ಸ್ಗೆ ಭೂಮಿ ಸರ್ಕಾರದವರು ಕೊಡ್ತಾರಂತೆ ಕ್ಯಾಟಲ್ ಫಾರ್ಮಿಂಗ್ ಮಾಡಲಿಕ್ಕೆ. ಅದಕ್ಕೆ ಇಸ್ಟ್ಯಾನ್ಷಿಯಾ ಅಂತಂತಾರೆ ಇವರು. ಒಂದೊಂದು ಮಿನಿಮಮ್ ಅಂದರೆ ತುಂಬ ಚಿಕ್ಕ ಇಸ್ಟ್ಯಾನ್ಷಿಯಾ ಅಂದರೆ ಏರಿಯಾ, ಇಸ್ಟ್ಯಾನ್ಷಿಯಾ ಅಂದರೆ ಅದು ಕ್ಯಾಟಲ್ ಫಾರ್ಮಿಂಗ್ ಏರಿಯಾ. ಚಿಕ್ಕದಂತಂದ್ರೂ 50,000 ಎಕರೆ, ಅದು ಚಿಕ್ಕದಂತೆ. ಅದು ನಿನ್ನೆ ಗೈಡ್ ಹೇಳ್ತಾ ಇದ್ದ 50,000 ಎಕರ್ಸ್, ಅದು ಸ್ಮಾಲೆಸ್ಟ್ ಇಸ್ಟ್ಯಾನ್ಷಿಯಾ, ಅಷ್ಟು ಜಾಗ ಇರ್ತದಂತೆ. ಸೊ ಅವರು ಫೆನ್ಸ್ ಹಾಕ್ಕೊಂಡು ಕ್ಯಾಟಲ್ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ. ಕ್ಯಾಟಲ್, ಹೋರ್ಸು, ಶೀಪ್ ಫಾರ್ಮಿಂಗ್ ಇದೆಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ಆದರೆ ನಾನು ಏನೋ ತುಂಬ ಕ್ಯಾಟಲ್ಸ್ ಏನು ನೋಡಲಿಲ್ಲ, ಅಲ್ಲೆಲ್ಲ ಈಗ ಓಡಾಡಿರ್ತಾ ಇದ್ದೀನಿ ಅಲ್ಲಿ ಚಿಲಿ ಮತ್ತು ಅರ್ಜೆಂಟೈನಾ, ಪ್ಯಾಟಗೋನಿಯಾ ಏರಿಯಾದಲ್ಲಿ ಇಂಥ ಕ್ಯಾಟಲ್ಸ್ ಏನು ನೋಡಿಲ್ಲ. ಆದರೆ ಅಲ್ಲೆಲ್ಲಿ ಕಾಣ್ತಾಯಿದ್ದು ತುಂಬ ಥೌಸಂಡ್ಸ್ ಆಫ್ ಕ್ಯಾಟಲ್ಸ್ ಹಂಗೇನು ಕಂಡಿಲ್ಲ. ಸೊ ಬೇರೆ ಕಡೆ ಅದು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡ್ತಾ ಇರ್ತಾರಂತೆ ಅವನ್ನ. ಮೋಸ್ಟ್ಲಿ ನಾನು ನೋಡಿರೋದು ಕಡಿಮೆ ಇರೋಂಥವ್ರು ನೋಡಿರ್ಬೋದು, ಆದರೆ ಆಮೇಲೆ ಅದು ಆ ಥರ ಕ್ಯಾಟಲ್ ಫಾರ್ಮಿಂಗದು ಕಡಿಮೆ ಆಗಿರ್ಬೋದು. ಯಾಕಂದ್ರೆ ನೋಡಿರಿ ಎಲ್ಲ ಒಣಗಿದೆ ಇಲ್ಲಿ. ಒಣಗಿದ್ರೆ ಕ್ಯಾಟಲಿಗೆ ತಿನ್ನಲಿಕ್ಕಿನ್ನೂ ಹುಲ್ಲಿಲ್ದಂಗೆ ಇದೆ, ಟೋಟಲ್ ಒಣಗಿದೆ. ಅದನ್ನು ಕಷ್ಟನೇ. ಇದು ಎಕ್ಸ್ಟ್ರೀಮ್ ವೆದರ್ಸ್ ಇಲ್ಲಿ ಪಟಗೋನಿಯಾದಲ್ಲಿ, ಹಾಗಾಗಿ ಫಾರ್ಮಿಂಗ್ ಅಂತೂ ಮಾಡಲಿಕ್ಕೆ ಬರಲ್ಲ. ಭೂಮಿನೂ ಸರಿಯಿಲ್ಲ, ಇದೊಂಥರ ವಾಲ್ಕೆನಿಕ್ ಆ್ಯಶು, ಅದು ಸಿಮೆಂಟ್ ಥರ ಇರುತ್ತೆ. ಇದು ಅಷ್ಟು ಗಟ್ಟಿ, ಅದೇನು ಮಣ್ಣು ಸಿಮೆಂಟ್
ಪುಡಿ ಪುಡಿ ಇರುತ್ತಲ್ಲ ಆ ಥರ ಇದೆ ಮಣ್ಣಲ್ಲಿ. ಏರ್ಪೋರ್ಟ್, ಅಲ್ ಖಲಫತೆ ಏರ್ಪೋರ್ಟ್. ಏರ್ಪೋರ್ಟಿಂದ ಎಲ್ ಚಾಲ್ಟನ್ಗೆ ಹೋಗೋರು ಇರ್ತಾರಲ್ಲ ಅವ್ರನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದಾರೆ. ಅಲ್ ಖಲಫತೆ ಏರ್ಪೋರ್ಟ್ ನೋಡಿ ಹೀಗಿದೆ. ನೋಡಿದೆ ಹೇಗಿದೆ ನೋಡಿ, ಎಲ್ಲಿ ನೋಡಿದ್ರು ಬೆಟ್ಟ ಇದಾವೆ ಆದರೆ ಒಂದು ಗಿಡ ಇಲ್ಲ, ಒಂದು ಮರ ಇಲ್ಲ. ಈ ಕೊರ್ಚಲು ಥರ ಒಣಗಿರೋ ಹುಲ್ಲು ಇದೆ ನೋಡಿ. ಹುಲ್ಲಾದ್ರೂ ಅದೊಂಥರ ಮುಳ್ಳು ಇರುತ್ತೆ, ಆ ಥರದ್ದಿದೆ. ತುಂಬ ದನಗಳು ಅದು ತಿನ್ಬೇಕಂದ್ರೆ ಬಾಯಿ ರಫ್ ಇರುತ್ತೆ, ಆ ಥರದ್ದು. ಹೀಗಿದೆ ಪಟಗೋನಿಯಾ ಅಂದರೆ ಹಿಂಗಿರುತ್ತೆ. ನೀರಿದೆ ಆದರೆ ಈ ಕಡೆ ಭೂಮಿ ಒಣಗಿದೆ. ಅಲ್ಲಿ ಸಮುದ್ರದಲ್ಲಿ ನೀರಿದೆ, ಅದರ ಭೂಮಿ ಒಣಗಿದೆ. ಇದೆ ಪಟಗೋನಿಯಾ. ಎಷ್ಟು ಕ್ಲಿಯರಾಗಿ ಹೆಂಗಿದೆ ನೀರು, ಕ್ಲಾರಿಟಿ ಹೆಂಗಿದೆ. ಒಳ್ಳೆ ನೀರು. ಒಣಗಿದೆಯಲ್ಲ, ನೀರಿದೆ, ಕಿಲೋಮೀಟ್ರ್ ಗಟ್ಟಲೆ ಹೀಗೆ ಇರುತ್ತೆ. ಇಲ್ಲಿ ನಿಮಗೆ ಹಸಿರು ಕಾಣಿಸಲ್ಲ, ಬರೀ ಖಾಲಿ ಬೆಟ್ಟಗಳು, ಅದರ ಸುತ್ತ ನೀರು, ಆದರೆ ಭೂಮಿ ಎಲ್ಲ ಒಣಗಿದೆ. ಇದೇ ಪಟಗೋನಿಯಾದ ವಿಚಿತ್ರ. ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್. ಎಲ್ಲಿ ನೋಡಿದ್ರು ಖಾಲಿ ಬೆಟ್ಟ. ಕಾಫಿ ಸ್ಟಾಪ್ ಕೊಟ್ಟಿದ್ದಾರೆ ನೋಡಿ, ಅರ್ಜೆಂಟೈನಾ. ವಾವ್, ನೋಡಿ ಹೇಗಿದೆ, ಬ್ಯೂಟಿಫುಲ್ ಕಾಫಿ ಸ್ಟಾಪ್. 3 ಅವರ್ಸಿಗೆ ಒಂದು ಕಾಫಿ ಸ್ಟಾಪ್ ಕೊಟ್ಟಿದ್ದಾರೆ ನೋಡಿ. ಅರ್ಜೆಂಟೈನಾ ಫ್ಲಾಗ್ ನೋಡಿ ಹೆಂಗಿದೆ, ಬ್ಯೂಟಿಫುಲ್ ನೋಡಿ ಹೇಗಿದೆ. ಇಲ್ಲಿ ನೋಡಿ ಹೇಗೆ ಕಾಣ್ತದೆ, ಏನು ಮೌಂಟೇನ್ ಕಾಣ್ತಾ ಇದೆ ನೋಡಿ.
ಫ್ಲ್ಯಾಗ್ ನೋಡಿ ಹೆಂಗೆ ಹಾರ್ತಾ ಇದೆ. ಅದು ನೋಡ್ರಿ ಇದೆ ಎಲ್ ಚಾರ್ಲ್ಟನ್ ಅಂತ ಹಾಕಿದ್ದಾರೆ. ಪಚ್ಚಮ್ಮ ಇಲ್ಲಿಗೆ ಬರೋದು ಮತ್ತೆ. ಸೊ ಎಲ್ ಕಲಪತಿ ಬಸ್ ಸ್ಟೇಷನಿಂದ ಎಲ್ ಚಾರ್ಲ್ಟನ್ ಬಸ್ ಸ್ಟೇಷನ್ಗೆ ಬಂದಿದ್ದೀವಿ.